ಈ ವಿಡಿಯೋದಲ್ಲಿ ನಾವು ರಿಲೇಷನಲ್ ಆಪರೇಟರ್ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ಬೋದು ನಮ್ಮ ಹತ್ರ ಟೋಟಲ್ ಆಗಿ 6 ರಿಲೇಷನಲ್ ಆಪರೇಟರ್ಸ್ ಇದೆ. ಸೊ ಒಂದೊಂದೇ ನೋಡೋದಾದರೆ ಫಸ್ಟ್ ನಮಗೆ ಬರುತ್ತೆ ಗ್ರೇಟರ್ ದೆನ್, ಲೆಸ್ ದೆನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ಲಾಸ್ಟ್ನೇದಾಗಿ ನಾಟ್ ಈಕ್ವಲ್ ಟು. ಸಿಂಬಲ್ಸ್ನ ನೀವು ಮ್ಯಾಥಮೆಟಿಕ್ಸಲ್ಲಿ ಈಗಾಗಲೇ ನೋಡಿರ್ತೀರ, ಅದೇ ರೀತಿ ಇಲ್ಲಿ ಕೂಡ ವರ್ಕ್ ಆಗುತ್ತೆ. ಈ ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ಎರಡು ವ್ಯಾಲ್ಯೂಸ್ನ ಮಧ್ಯೆ ಇರುವಂಥ ರಿಲೇಷನ್ನ ನಾವು ನೋಡ್ತೀವಿ. ಸೊ ಈ ಆಪರೇಟರ್ಸ್ಗಳನ್ನ ಯೂಸ್ ಮಾಡಿದಾಗ ನಮಗೆ ಔಟ್ಪುಟ್ಟಲ್ಲಿ ಬರುವಂಥ ವ್ಯಾಲ್ಯೂ ಏನಿದೆ ಅದು ಬೂಲಿಯನ್ ವ್ಯಾಲ್ಯೂ. ಸೊ ಬೂಲಿಯನ್ ವ್ಯಾಲ್ಯೂ ಅಂದರೆ ನಾವೀಗ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ 10 ಗ್ರೇಟರ್ ದೆನ್ 5. ಸೊ ಇದೇನಿದು ಟ್ರೂ, ಏಕೆಂದರೆ 10 5ಗಿಂತ ಗ್ರೇಟರ್ ಇದೆ. ಸೊ ಇದಕ್ಕೆ ನಮಗೆ ಬರುವಂಥ ಔಟ್ಪುಟ್ ಏನಿದೆ ಅದು ಟ್ರೂ, ಇದೇ ವ್ಯಾಲ್ಯೂ ಬರುತ್ತೆ. ಸೊ ಅದೇ ಥರ ಇಲ್ಲಿ ನೋಡಿದ್ರೆ ಲೆಸ್ ದೆನ್, ಇದು ಕೂಡ ಇದೇನಾಗುತ್ತೆ 15 ಲೆಸ್ ದೆನ್ 10. ಸೊ ಇದು ರಾಂಗ್, ಇದು ಈ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಇದೆ. ಸೊ ಅದಕ್ಕೆ ನಮ್ಗೆ ಏನು ಬರುತ್ತೆ ಫಾಲ್ಸ್. ಅದೇ ಥರ ಇಲ್ಲಿ ನೋಡ್ಬೋದು 15 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 15. ಸೊ ಇಲ್ಲಿ 15 ಏನಿದೆ ಗ್ರೇಟರ್ ದೆನ್ 50 ಅಂತೂ ಇಲ್ಲ, ಆದರೆ ಈಕ್ವಲ್ ಟು ಇದೆ. ಸೊ ಅದಕ್ಕಾಗಿ ಇಲ್ಲೇನು ಬರುತ್ತೆ ನಮಗೆ ಟ್ರೂ. ಅದೇ ನೆಕ್ಸ್ಟ್ ನೋಡ್ಬೋದು ಇಲ್ಲಿ 8 ಲೆಸ್ ದೆನ್ ಆರ್ ಈಕ್ವಲ್ ಟು 10, ಈಕ್ವಲ್ ಅಂತೂ ಇಲ್ಲ, ಆದರೆ ಲೆಸ್ ದೆನ್ ಇದೆ. ಸೊ ಅದಕ್ಕಾಗಿ ಇಲ್ಲಿ ಬರುತ್ತೆ ನಮಗೆ ಆನ್ಸರ್ ಟ್ರೂ. ಸೊ ಇಲ್ಲಿ ನೋಡ್ಬೋದು 15 ಈಕ್ವಲ್ಸ್ ಟು 15, ಇದು ಕೂಡ ಟ್ರೂ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ 15 ನಾಟ್ ಈಕ್ವಲ್ ಟು 15, ಇದೇನಾಗುತ್ತೆ ಫಾಲ್ಸ್. ಸೊ ಈ ರೀತಿ ನಮಗೆ ರಿಲೇಷನಲ್ ಆಪರೇಟರ್ಸಲ್ಲಿ ಔಟ್ಪುಟ್ ಬರುತ್ತೆ. ಸೊ ಇದನ್ನು ನಾವು ಪ್ರೋಗ್ರಾಮಲ್ಲಿ ನೋಡ್ತಾ ಬರೋಣ. ಓಕೆ, ನಮ್ಮ ಕೋಡಿಂಗ್ ಪೇಜ್ಗೆ ನಾವು ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಕೋಡ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ನ ಬರಿತೀನಿ ನಾನು, system.out.print. ಸೊ ಇಲ್ಲಿ ನಾನು ನನ್ನ ಫಸ್ಟ್ ರಿಲೇಷನ್ನ ಬರಿತೀನಿ. ಸೊ 10 ಗ್ರೇಟರ್ ದ್ಯಾನ್ 5. ಸೊ ನೋಡ್ಬೋದು ನಾನೊಂದು ರಿಲೇಷನ್ ಬರೆದಿದ್ದೀನಿ. ಇದನ್ನು ರನ್ ಮಾಡಿ ನೋಡೋಣ. ನೋಡ್ಬೋದು ಇಲ್ಲಿ ಆನ್ಸರ್ ಬಂದಿದೆ ಟ್ರೂ. ಸೊ ನಮ್ಮ ಬೂಲಿಯನ್ ಆನ್ಸರ್ ಇಲ್ಲಿ ನಮಗೆ ಬಂದಿದೆ. ಸೊ ಈ ಥರ ರಿಲೇಷನ್ ಆಪರೇಟರ್ನ ಯೂಸ್ ಮಾಡಿ ನಮಗೆ ಟ್ರೂ ಅಥವಾ ಫಾಲ್ಸಲ್ಲಿ ಆನ್ಸರ್ ಬರುತ್ತೆ. ಈಗ ಇನ್ನೊಂದು ಆಪರೇಟರ್ನ ಯೂಸ್ ಮಾಡೋಣ, 10 ಲೆಸ್ ದ್ಯಾನ್ 5 ಬರೆಯೋಣ. ಸೊ ಇಲ್ಲೇನಾಗುತ್ತೆ ನಮಗೆ ಫಾಲ್ಸ್ ಬರುತ್ತೆ ಆನ್ಸರ್. ನೋಡ್ಬೋದು ಫಾಲ್ಸ್ ಬಂದಿದೆ. ಅದೇ ಥರ ನೆಕ್ಸ್ಟು ಬೇರೆ ಇದೆ, 10 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಬರೆಯೋಣ. ಸೊ ಇಲ್ಲಿ 10 ಗ್ರೇಟರ್ ಅಂತೂ ಇಲ್ಲ, ಆದರೆ ಈಕ್ವಲ್ ಇದೆ. ಸೊ ಇದಕ್ಕೆ ಟ್ರೂ ಆನ್ಸರ್ ಬರಬೇಕು, ನಮಗೆ ಬಂದಿದೆ. ಅದೇ ಥರ ಇನ್ನೊಂದು ಸ್ಟೇಟ್ಮೆಂಟ್ ನೋಡೋಣ, 10 ಲೆಸ್ ದೆನ್ ಆರ್ ಈಕ್ವಲ್ ಟು 50. ಸೊ ಇಲ್ಲಿ ಲೆಸ್ ದೆನ್ ಇದೆ, ಈಕ್ವಲ್ ಇಲ್ಲ, ಆದರೆ ಲೆಸ್ ದೆನ್ ಅಂತೂ ಇದೆ. ಸೊ ಇದು ನಮಗೆ ಟ್ರೂ ಆಗುತ್ತೆ. ನೋಡ್ಬೋದು ಇಲ್ಲಿ ಟ್ರೂ ಬಂದಿದೆ. ಇನ್ನು ಈಕ್ವಲ್ಸ್ ಎಲ್ಲ ಗೊತ್ತಿರೋವಂಥದ್ದೇ, ಆದರೆ ಇಲ್ಲಿ ನಮ್ಗೆ ಈಕ್ವಲ್ಸಿಗೆ ಒಂದು ಈಕ್ವಲ್ ಬರೆಯಲ್ಲ, ನಮಗೆ 2 ಈಕ್ವಲ್ನ ಬರಿತೀವಿ. ನೋಡ್ಬೋದು ನಮಗೆ ಆ ಸ್ಟೇಟ್ಮೆಂಟ್ನ ಆನ್ಸರ್ ಟ್ರೂ ಬಂದಿದೆ. ಸೊ ಲಾಸ್ಟ್ 10 ನಾಟ್ ಈಕ್ವಲ್, ಎಕ್ಸ್ಕ್ಲಮೇಟರಿ ಮಾರ್ಕ್ನ ಯೂಸ್ ಮಾಡ್ತೀವಿ ಇಲ್ಲಿ, ನಾಟ್ ಈಕ್ವಲ್ ಟು 20 ಬರೆಯೋಣ. ಸೊ ಇದೇನಾಗುತ್ತೆ, ಇದು ಕೂಡ ಟ್ರೂ ಆಗುತ್ತೆ. ನೋಡ್ಬೋದು ಇಲ್ಲಿ ನಮ್ಮ ಔಟ್ಪುಟ್ ಈ ರೀತಿ ಬಂದಿದೆ. ಸೊ ಇದನ್ನು ನೀವು ನಿಮ್ಮ ಪ್ರೋಗ್ರಾಮ್ಸಲ್ಲಿ ಕೂಡ ನೀವು ಕೂಡ ಟೈಪ್ ಮಾಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಆನ್ಸರ್ ಬರುತ್ತೆ ಅಂತ ಹೇಳಿ, ಮತ್ತು ವ್ಯಾಲ್ಯೂಸ್ನ ಚೇಂಜ್ ಮಾಡಿ ನೋಡಬೇಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನ ನೋಡೋಣ.